ಸುಂದರ ಬೆಳಕಿನೆಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಪರಮ ಪೂಜ್ಯರಲ್ಲಿ ಹಾಗೂ ತಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಸಿರುವಂತಹ ಆ ಗುರು ಗವಿಸಿದ್ದೇಶ್ವರನಿಗೆ ಅನಂತ ಶರಣಾರ್ಥಿಗಳು. ಮನುಷ್ಯ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕನೂ ಸಹಿತ ಅದು ಎಷ್ಟು ಬಣ್ಣ ಬಣ್ಣದ ಮುಖವಾಡಗಳನ್ನು ಹಾಕ್ತಾನಂತಂದೇಳಿ ಅವನಿಗೆ ಗೊತ್ತಿಲ್ಲ. ಬೆಳಗ್ಗೆ ಹಾಸಿಗೆಯಿಂದ ಮೇಲೆ ಹೇಳ್ತಾನವನು, ಎದ್ದಾಗಿನಿಂದ ಹಿಡಿದು ಮತ್ತೆ ರಾತ್ರಿ ಹಾಸಿಗೆಗೆ ಬಂದು ಮಲಗುವ ತನಕನೂ ಸಹಿತ ಅದೆಷ್ಟು ಬಣ್ಣ ಬಣ್ಣದ ಮುಖವಾಡಗಳನ್ನು ಧರಿಸ್ತಾನಂದ್ರೆ ಅದು ಲೆಕ್ಕಕ್ಕನೇ ಇಲ್ಲ. ಬೆಡ್ರೂಮ್ನಾಗಿದ್ದಾಗ ಒಂದು ಥರ ಮುಖವಾಡ, ಬೆಡ್ರೂಮಿಂದ ಬಾತ್ರೂಮ್ಗೆ ಹೋದಾಗ ಅವಾಗೊಂದು ಮುಖವಾಡ, ಬಾತ್ರೂಮಿಂದ ಸ್ನಾನ ಮಾಡಿಕೊಂಡು ಹೊರಗೆ ಬಂದ ಮೇಲೆ ಪಡಸಾಲಿಗೆ ಬಂದಾಗ ಅವಾಗೊಂದು ಮುಖವಾಡ, ಅಂಗಳದಾಗ ಹೆಜ್ಜೆ ಇಟ್ಟನಪ್ಪ ಅಂದ್ರೆ ಅವಾಗೊಂದು ಮುಖವಾಡ, ಮಾರ್ಕೆಟ್ನಾಗ ಹೋದ್ರೆ ಒಂದು ಮುಖವಾಡ, ನನ್ನ ಅಪ್ಪ ಅಮ್ಮನ ಜೊತೆಗೆ ನಾನು ಮಾತನಾಡುವಾಗ ವ್ಯವಹರಿಸುವಾಗ ಅವಾಗೊಂದು ಮುಖವಾಡ ಆಗ್ತೀನಿ, ನನ್ನ ಹೆಂಡತಿ ಜೊತೆಗೆ ನಾನು ಮಾತನಾಡುವಾಗ ಅವಾಗೊಂದು ಮುಖವಾಡ ಆಗ್ತೀನಿ, ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯವರ ಜೊತೆಗೆ ಮಾತನಾಡುವಾಗ ಅವಾಗೊಂದು ಮುಖವಾಡ ಆಗ್ತೀನಿ, ಸಂಬಂಧಿಕರ ಜೊತೆಗಿದ್ದಾಗ ಅವಾಗೊಂದು ಮುಖವಾಡ ಆಗ್ತೀನಿ, ಸಮಾಜದವರ ಜೊತೆಗಿದ್ದಾಗ ಅವಾಗೊಂದು ಮುಖವಾಡ ಆಗ್ತೀನಿ. ಅಂದ್ರೆ ಮುಖವಾಡ ಹಾಕಿ 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 ಹೆಂಗಾಗ್ಬಿಟ್ಟತ್ತಂದ್ರೆ ನಮ್ಮ ಮೂಲ ಮುಖವನ್ನೇ ಮರೆತು ಬಿಟ್ಟಾನ ಮನುಷ್ಯ. ಯಾವುದು ಮೂಲ ಮುಖ ಇತ್ತಲ್ಲ ಆ ಮೂಲ ಮುಖ ಗೊತ್ತಿರ್ಲಾರ್ದಂಗೆ ಮುಖವಾಡಗಳನ್ನು ಅಷ್ಟು ಹಾಕಿ ಬದುಕಕತ್ತಾನಲ್ಲ. ಇದು ಕೇವಲ ಸಂಸಾರಿಗಳಿಗೆ ಅಷ್ಟ ಮುಖವಾಡ ಅಂತಲ್ಲ, ಸನ್ಯಾಸಿಗಳಿಗೆ ಸಹಿತ ಮುಖವಾಡ ಆಗ್ತಕ್ಕಂಥದ್ದು. ನಿಮಗೆ ನಡೆದಂಥ ಘಟನೆ, ನನ್ನ ಜೀವನದಲ್ಲಿ ನಡೆದಂಥ ಒಂದು ಘಟನೆ ನಿಮಗೆ ಹೇಳ್ತೀನಿ ನಾನು. ಹೆಂಗೆ ಇದಕ್ಕೆ ಮುಖವಾಡ ಅನ್ನೋದಕ್ಕೆ ಇದಕ್ಕೆ ಸಂಸಾರಿಗಳು ಸನ್ಯಾಸಿಗಳನ್ನೋ ಭೇದ ಇಲ್ಲಿದಕ್ಕೆ ಎಲ್ಲರೂ ಹಾಕೋದ ಮುಖವಾಡಗಳನ್ನು. ಒಮ್ಮೆ ಮಠದಾಗ ಏನಾಗಿತ್ತಂದ್ರೆ, ನೀವು ದ್ವಾರ ಬಕ್ಲದಿಂದ ಅಲ್ಲಿ ಬರ್ತೀರಲ್ಲ, ಆ ದ್ವಾರ ಬಕ್ಲದಿಂದ ನಾನು ಯಾವುದೋ ಒಂದು ಹಳ್ಳಿ ಕಡೆ ಹೋಗಿದ್ದೆ, ಹಳ್ಳಿ ಕಡೆಯಿಂದ ಬರಕತ್ತಿದ್ದೆ. ಆ ದ್ವಾರ ಬಾಕ್ಲದಿಂದ ಹಿಂಗೆ ಬರಕತ್ತಿದ್ದೆ, ಅಲ್ಲೊಂದು ಫೋಕಲ್ ಪಾಯಿಂಟ್ ಮಾಡಿ ನೋಡಿ, 3 ಕಲ್ಲು ಗುಂಡು ಕುಡ್ಸ್ಯಾರಲ್ಲ ಅಲ್ಲಿ, ಅವೆಲ್ಲ ಸೆಲ್ಫಿ ಪಾಯಿಂಟ್ ಮಠದಾಗೆಲ್ಲ ಅವೆಲ್ಲ ಫೋಟೋ ಎಲ್ಲಿ ಬೇಕಲ್ಲಿ ತಿಕ್ಕೊಂತಾರೆ ಸೆಲ್ಫಿ. ಆ ಫೋಕಲ್ ಪಾಯಿಂಟ್ ಐತಲ್ಲ, 3 ಗುಂಡಿನ ಕಲ್ಲು ಐತಲ್ಲ, ಇಬ್ಬರು ದಂಪತಿಗಳು ಗಂಡ ಹೆಂಡತಿ ಮತ್ತೊಂದಿಬ್ಬರು ಫ್ಯಾಮಿಲಿ ಬಂದಿದ್ದರು. ಅವ್ರು ಏನು ಮಾಡಕತ್ತಿದ್ರು ಅಂದ್ರೆ ತಮ್ಮದೊಂದು ಫೋಟೋ ತೊಗೊಳಕತ್ತಿದ್ರು. ಚಂದಿತ್ತು ವಾತಾವರಣ. ಅವರು ಫೋಟೋ ತೊಗೊಂಡ್ರೊಳಗಡೆ ಅವರು ಬ್ಯುಸಿಯಾಗಿದ್ದರು. ನಾನು ಅವ್ರ ಮುಂದಾಶೆ ಹಿಂಗೆ ಬಂದೆ. ನಾನು ಅವ್ರ ಮುಂದಾಶೆ ಬಂದೆಲ್ಲ ನಾನು ನೋಡಿದ್ರು ಅವ್ರಿಗೇನು ತಮ್ಮ ಫೋಟೋದ ತಾವು ಬ್ಯುಸಿಯಾಗಿದ್ದರು. ಸ್ವಲ್ಪ ನಾ ಈ ಕಡೆ ಮುಂದ್ಗಡೆ ಬಂದೆ. ನಾನು ಬಂದ ಮೇಲೆ ಸ್ವಲ್ಪ ಮುಂದ್ಗಡೆ ದಾಟ್ಕೊಂಡ್ಬಂದ ಮೇಲೆ ಯಾವುದೋ ಒಂದು ಊರರ ಕುಟುಂಬದವರಿತ್ತು. ಅವ್ರು ಯಾರೋ ಗೊತ್ತಿಲ್ಲ ನನಗೆ. ಅವ್ರು ಏನು ಮಾಡಿದ್ರು ಅಂದ್ರೆ ನನ್ನ ಪಾದಕ್ಕೆ ನಮಸ್ಕಾರ ಮಾಡಿದರು. ನನ್ನ ಪಾದಕ್ಕೆ ನಮಸ್ಕಾರ ಮಾಡಿದ್ದು ಯಾರು ನೋಡಿದ್ರೆ ಅಂದ್ರೆ ಅಲ್ಲಿ ಯಾರು ಫೋಟೋ ತಕ್ಕೊಂತ ನಿಂತ್ಕೊಂಡಿದ್ರಲ್ಲ ಅವರು ಅದನ್ನು ನೋಡಿದ್ರು, ನಮಸ್ಕಾರ ಮಾಡಿದ್ದು. ಅವರು ಅಲ್ಲಿಂದ ಓಡೇ ಬಂದರು. ಅಲ್ಲಿಂದ ಓಡೇ ಬಂದು ನನಗೆ ನಮಸ್ಕಾರ ಮಾಡಿದ್ರು. ಅವರು ನಮಸ್ಕಾರ ಮಾಡಿ, ಬುದ್ಧಿ ಅಪಾರ ಕ್ಷಮಾ ಮಾಡಿರಿ, ನನಗೆ ಕ್ಷಮಾ ಮಾಡಿರಿ ಅಂತಂದು. ನಾ ಕೇಳಿದೆ, ನಿಮಗೆ ಯಾಕೆ ಕ್ಷಮಾ ಮಾಡ್ಬೇಕು ನಾನು ಅಂತಂದೇಳಿ.